ವೆಲ್ಕಮ್ ಬ್ಯಾಕ್. ಕೊರೋನಾ ರೂಪಾಂತರಿ BF.7 ಮಾರಣಾಂತಿಕ ಅಲ್ಲ, ಆದ್ರೆ BF.7 ರೂಪಾಂತರಿ ಬಹಳ ವೇಗವಾಗಿ ಹರಡುತ್ತೆ ಅಂತ ICMR ಮಾಜಿ DG NK ಗಂಗೂಲಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಭಾರತದಲ್ಲಿ ಲಸಿಕೆ ಉತ್ತಮವಾಗಿ ಕೆಲಸ ಮಾಡಿದೆ, ಜನರ ರೋಗ ನಿರೋಧಕ ಶಕ್ತಿಯೂ ಕೂಡ ಉತ್ತಮವಾಗಿದೆ. ಈಗಿನ ಸ್ಥಿತಿಯಲ್ಲಿ ಭಯ ಪಡುವಂತ ಅಗತ್ಯ ಇಲ್ಲ, ಯಾರು ಆತಂಕಕ್ಕೆ ಒಳಗಾಗುವಂತ ಅಗತ್ಯ ಇಲ್ಲ ಅಂತ NK ಗಂಗೂಲಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ BF.7 ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಡಾಕ್ಟರ್ ಪವನ್ ಕುಮಾರ್ ಅವರು. ಡಾಕ್ಟರ್ ವೆಲ್ಕಮ್ ಬ್ಯಾಕ್. ಇವಾಗ ಅದು ಮಾರಣಾಂತಿಕವಾಗಿ ಏನು ವೈರಸ್ ತುಂಬಾ ಬಾಧಿಸಲ್ಲ ಅಂತ ಹೇಳಿದ್ರು ಕೂಡ ಬಟ್ ವೇಗವಾಗಿ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಜನ. ಕೆಲವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಎರಡು ಅಲೆಗಳಿಂದ ನಾವು ಹೆಂಗೋ ತಪ್ಪಿಸ್ಕೊಂಡ್ವಪ್ಪ, ಕೊರೋನಾ ಬರೆಸ್ಕೊಳ್ಳಿಲ್ಲ, ಅವಾಯ್ಡ್ ಮಾಡಿದ್ವಿ, ನಾವು ಒಂದಿಷ್ಟು ಎಚ್ಚರಿಕೆ ಕ್ರಮಗಳನ್ನ ಕೈಗೊಂಡ್ವಿ, ಇದ್ಯಾವುದೋ ಹೊಸ. ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ರೂಪಾಂತರಿ ತಳಿಯಂತೆ ವೇಗವಾಗಿ ಹರಡುತ್ತಂತೆ, ಇದರಿಂದ ತಪ್ಪಿಸ್ಕೊಳ್ಳೋದು ಹೆಂಗೆ ಅಂತ ಜನರಿಗೆ ಒಂದು ಸಹಜವಾಗಿ ಒಂದು ಆತಂಕ. ನೋಡಿ, ಅದೇ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈ BF.7 ಏನಿದೆ, ಇದು ಯಾಕೆ ವೇಗವಾಗಿ ಹರಡ್ತಾ ಇದೆ ಅಂದ್ರೆ, ಈ ಸ್ಪೈಕ್ ಪ್ರೋಟೀನ್ ಮೇಲೆ ಮ್ಯೂಟೇಷನ್ಸ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಸೊ ಯಾವಾಗ ಈ ಸ್ಪೈಕ್ ಪ್ರೋಟೀನ್ ಮೇಲೆ ಮ್ಯೂಟೇಷನ್ಸ್ ಜಾಸ್ತಿ ಆಗುತ್ತೆ, ಇದರ ಹರಡುವಿಕೆ ಕೂಡ ತುಂಬಾ ಜಾಸ್ತಿ ಆಗುತ್ತೆ. ನಾವೀಗ ಮುಂಚೆ ನೋಡಿರ್ತಕ್ಕಂಥ ಬೇರೆ ಒಮಿಕ್ರಾನ್ ಉಪತಳಿಗಳಿಗಿಂತ ಇದು ಆಲ್ಮೋಸ್ಟ್ 18 ಪಟ್ಟು ಹೆಚ್ಚಿಗೆ ಇದು ಸ್ಪ್ರೆಡ್ ಆಗ್ತಾ ಹೋಗ್ತಾ ಇದೆ. ಬಟ್ ಇದು ಮ್ಯೂಟೇಷನ್ಸ್ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಿದ್ದಾಗ ಇದರ ಸ್ಪ್ರೆಡ್ಡಿಂಗ್ ಕೆಪಾಸಿಟಿ ಕೂಡ ಇನ್ನೂ ಕಮ್ಮಿ ಆಗುತ್ತೆ. ಸೊ ನಾವು ಕಾಲಾಂತರ ನಾವು ನೋಡಿದಾಗ ಸೊ ಇದರ ಶಕ್ತಿ ಏನಿದೆ ಕ್ಷೀಣಿಸ್ತಾ ಹೋಗುತ್ತೆ. ಈಗೇನ್ ಚೀನಾದಲ್ಲಿ ಶುರುವಾಗಿದೆ, ಸೌತ್ ಕೊರಿಯಾ, ಜಪಾನ್, ಅಲ್ಲಿಂದ ಯುರೋಪ್, ಅಮೆರಿಕ, ಸೊ ಎಲ್ಲಾ ಹೋಗಿ ನಮ್ಮ ಭಾರತಕ್ಕೆ ಬರೋಷ್ಟೊತ್ತಿಗೆ ಇದರ ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಇದನ್ನ ನಾವು ಮುಂಚೆ 2 ವೇವ್ಗಳನ್ನು ಕೂಡ ನಾವು ನೋಡಿದೀವಿ. ಸೊ ಹಾಗಾಗಿ ಹೆಚ್ಚಿಗೆ ಆತಂಕ ಪಡೋದು ಬೇಡ. ಪ್ಲಸ್ ಇನ್ನೊಂದು, ಈಗ ನಮ್ಮ ದೇಶದಲ್ಲಿ ಜಾಸ್ತಿ ಇರತಕ್ಕಂಥದ್ದು ಈ ರೀಕಾಂಬಿನೆಂಟ್ ವೇರಿಯಂಟ್ಸ್ ಮಾತ್ರ ಜಾಸ್ತಿ ಇದೆ. XBB ಅನ್ನೋ ರೀಕಾಂಬಿನೆಂಟ್ ವೇರಿಯಂಟ್ಸ್ ಈಗ ಜಾಸ್ತಿ ಇದೆ. ಅದರ ಜೊತೆಗೆ ಕೆಲವಾರು ಡೆಲ್ಟಾ ವೇರಿಯಂಟ್ಸ್ ಕೂಡ ಇವೆ, ಒಮಿಕ್ರಾನ್ ನ ಬೇರೆ ಉಪತಳಿಗಳಿವೆ. ಸೊ ಹಾಗಾಗಿ ಈ BF.7 ವೇರಿಯಂಟ್ ಈಗ ನಾವು ತೀರಾ ವಿರಳವಾಗಿ ಎಲ್ಲೋ ಒಂದ್ ಕಡೆ ನೋಡ್ಬೋದು. ಇನ್ನೊಂದು, ನಾವು ಜಾಸ್ತಿ ಟೆಸ್ಟಿಂಗ್ ಗಳನ್ನು ಮಾಡ್ತಾ ಇಲ್ಲ. ನಾವು ಚೀನಾ, ಅಮೆರಿಕಾಗೆ ಕಂಪೇರ್ ಮಾಡಿದಾಗ ಟೆಸ್ಟಿಂಗ್ ಸಂಖ್ಯೆ ಕಮ್ಮಿ ಇದೆ. ಸೊ ಹಾಗಾಗಿ ನಮ್ಮಲ್ಲಿ ಕೇಸ್ಗಳು ಕೂಡ ಕಮ್ಮಿ ರಿಫ್ಲೆಕ್ಟ್ ಆಗಿ ತೋರಿಸಬಹುದು. ಯಾಕಂದ್ರೆ ನಾವು ಅನ್ಕೋಬಹುದು, ಈಗ ಭಾರತದಲ್ಲಿ ಬರೀ ಏನೋ 200-300 ಕೇಸ್ ಇದೆ, ಅಲ್ಲೇನೋ ಲಕ್ಷಗಳಲ್ಲಿ ಕೇಸ್ ಹೋಗ್ತಾ ಇದೆ, ಅಲ್ಲೇನಪ್ಪ ತುಂಬಾ ಜಾಸ್ತಿ ಇದೆಯಾ ಇನ್ಫೆಕ್ಷನ್, ನಮ್ಮಲ್ಲಿ ಇಲ್ವಾ ಅಂತ. ನಮ್ಮಲ್ಲೂ ಇನ್ಫೆಕ್ಷನ್ ಇರುತ್ತೆ, ಆದ್ರೆ ಟೆಸ್ಟಿಂಗ್ ರೇಟ್ ಕಮ್ಮಿ ಇರೋದ್ರಿಂದ ಸೊ ನಮಗೆ ನಂಬರ್ ಆಫ್ ಕೇಸಸ್ ಪಾಸಿಟಿವ್ ಇರತಕ್ಕಂಥದ್ದು ಕಮ್ಮಿನೇ ತೋರಿಸುತ್ತೆ. ಸೊ ಹಾಗಾಗಿ ಅದಕ್ಕೆ ನಾನು ಹೇಳಿದ್ದು, ನಾವು ಕೋವಿಡ್ ನ ನೀವು ಪಕ್ಕಕ್ಕೆ ಇಟ್ಬಿಡಿ, ಯಾವುದೇ ಫ್ಲೂ ಲೈಕ್ ಸಿಂಪ್ಟಮ್ಸ್ ಇರಲಿ, ಸೊ ಯಾರಿಗೆ ಜ್ವರ, ಕೆಮ್ಮು, ನೆಗಡಿ ಬರಲಿ, ನೀವು ಕೋವಿಡ್ ಅಂತಾನೆ ಅಂದ್ಕೊಳ್ಳಿ, ಐಸೋಲೇಟ್ ಆಗಿ, ಸೊ ಒಬ್ಬರಿಂದ ಒಬ್ಬರಿಗೆ ಹರಡೋದನ್ನ ತಡೀರಿ. ಸೊ ಆಗ ನಾವು ಕೇಸ್ಗಳು ತುಂಬಾ ಜಾಸ್ತಿ ಆಗೋದನ್ನ ತಡಿಬಹುದು, ಹಾಗೂ ಸಿವಿಯರಿಟಿ ಕೂಡ ತಡಿಬಹುದು. ಯಾಕಂದ್ರೆ ಯಾರಲ್ಲಿ ಇಮ್ಯುನಿಟಿ ಕಮ್ಮಿ ಇರುತ್ತೆ, ಯಾರಿಗೆ ತುಂಬಾ ಸಿವಿಯರ್ ಆಗುತ್ತೆ ಹೇಳೋದೇ ತುಂಬಾ ಕಷ್ಟ ಆಗುತ್ತೆ. ಇದ್ರ ಮಧ್ಯದಲ್ಲಿ ಡಾಕ್ಟರ್, ಭಾರತೀಯ ವಿಜ್ಞಾನಿಗಳು ಹೇಳಿರೋದು ನಮ್ಗೆಲ್ಲ ಒಂದು ವಿಶ್ವಾಸವನ್ನ ಮೂಡಿಸಿದ್ದಾರೆ. ಅವರ ಸ್ಟೇಟ್ಮೆಂಟ್ ಇಂದ ಮೂಡಿರೋದು ವಿಶ್ವಾಸ ಅಂದ್ರೆ, ಎಂತದ್ದೇ ರೂಪಾಂತರಿ ಸೃಷ್ಟಿ ಆದ್ರೂ ಕೂಡ ನಮ್ಮ ದೇಶದಲ್ಲಿ ನಾವೇನ್ ವ್ಯಾಕ್ಸಿನ್ ತಗೊಂಡಿದೀವಲ್ಲ, ಅದು ಅತ್ಯಂತ ಪರಿಣಾಮಕಾರಿಯಾಗಿ ವೈರಸ್ ವಿರುದ್ಧ ಹೋರಾಟ ಮಾಡಬಲ್ಲದು ಅಂತ ಹೇಳಿದ್ದಾರೆ. ಹಾಗಾಗಿ ಎಷ್ಟೇ ರೂಪಾಂತರಿ, ಎಷ್ಟೇ ಮ್ಯೂಟೇಷನ್ ಆದ್ರೂ ಕೂಡ ನಾವು ಆತಂಕ ಪಡೋ ಅಗತ್ಯ ಇಲ್ಲ ಅಂತ ಒಂದು ಭರವಸೆ ಇದೆಯಾ? ಹೌದು ನೋಡಿ, ಯಾಕಂದ್ರೆ ಈಗ ನಾವು ಆಕ್ಸ್ಫರ್ಡ್ ವ್ಯಾಕ್ಸಿನ್ ಏನಿತ್ತು, ಕೋವಿಶೀಲ್ಡ್, ಸೊ ನಮ್ಮ ದೇಶದಲ್ಲಿ ನಾವು ವ್ಯಾಕ್ಸಿನ್ ಗಳನ್ನ ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದು ಕೂಡ ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಈ ಕೋವಿಶೀಲ್ಡ್ ವ್ಯಾಕ್ಸಿನ್ ಇದೆ, ಆಮೇಲೆ ಇನ್ನೊಂದು ಭಾರತ್ ಬಯೋಟೆಕ್ ನ ನಾವು ಕೋವ್ಯಾಕ್ಸಿನ್, ಇವೆರಡೇ ವ್ಯಾಕ್ಸಿನ್ಗಳು ಈಗ ಸಾಕಷ್ಟು ಮಟ್ಟದಲ್ಲಿ ಈಗ ವ್ಯಾಕ್ಸಿನೇಷನ್ ಆಗಿರ್ತಕ್ಕಂಥದ್ದು. ಆಲ್ಮೋಸ್ಟ್ 80% ಆಫ್ ದಿ ವ್ಯಾಕ್ಸಿನೇಷನ್ ಇವೆರಡೇ ಯೂಸ್ ಮಾಡಿ ಆಗಿದೆ. ಇನ್ನೆಲ್ಲೋ ಕೆಲವೊಂದು ಚೈನೀಸ್ ಇರ್ಬೋದು, ಅಥವಾ ಸ್ಪುಟ್ನಿಕ್ ಇರ್ಬೋದು, ರಷ್ಯನ್ದು, ಸೊ ಅಥವಾ ಅಮೆರಿಕನ್ ವ್ಯಾಕ್ಸಿನ್ಸ್, ಸೊ ಇವನ್ನೆಲ್ಲ ಯೂಸ್ ಮಾಡಿರ್ತಕ್ಕಂಥದ್ದು. ಸೊ ಈ 2 ವ್ಯಾಕ್ಸಿನ್ ಆಲ್ಮೋಸ್ಟ್ 80% ಅವರಾಗಿದೆ. ಅದು ಸಾಕಷ್ಟು ಸ್ಟಡಿಗಳು ಏನ್ ಹೇಳಿವೆ ಅಂತಂದ್ರೆ, ಇವೆರಡೂ ವ್ಯಾಕ್ಸಿನ್ಗಳು ಕೂಡ ಸೊ ಯಾವುದೇ ಮೇಜರ್ ತಳಿಗಳು, ಈಗ ಡೆಲ್ಟಾ ಇರ್ಬೋದು, ಒಮಿಕ್ರಾನ್ ಇರ್ಬೋದು, ಅಥವಾ ಉಪತಳಿಗಳಿರ್ಬೋದು, ಮೆಜಾರಿಟಿ ಆಫ್ ದಿ ವೈರಸ್ ಮೇಲೆ ಚೆನ್ನಾಗಿ ಆಕ್ಟ್ ಮಾಡಿದೆ, ಹಾಗೂ ಆಂಟಿಬಾಡೀಸ್ ನ ಕೂಡ ಚೆನ್ನಾಗಿ ಪ್ರೊಡ್ಯೂಸ್ ಮಾಡಿವೆ. ಸೊ ಹಾಗಾಗಿ ಅಷ್ಟೊಂದು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ಅಂತಾನೆ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಎಸ್ಪೆಷಲಿ ಎಲ್ಡರ್ಲಿ, ಸೊ ನಮ್ಗೆ ತುಂಬಾ ವರಿ ಆಗಂತದ್ದು ಏನಂದ್ರೆ 60 ವಯಸ್ಸಿನ ಮೇಲ್ಪಟ್ಟವರು, ಯಾಕಂದ್ರೆ ಇಮ್ಯುನಿಟಿ ಕಮ್ಮಿ ಇರುತ್ತೆ, ಎಲ್ಲರಿಗೂ BP ಇರುತ್ತೆ, ಶುಗರ್ ಇರುತ್ತೆ, ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ಅಥವಾ ಕಿಡ್ನಿ ಪ್ರಾಬ್ಲಮ್ಸ್ ಇರುತ್ತೆ, ಅಥವಾ ರೆಸ್ಪಿರೇಟರಿ ಏನಾದ್ರು ಸಿಂಪ್ಟಮ್ಸ್ ಇರುತ್ತೆ. ಸೊ ಇಂತಹವರಲ್ಲಿ ಇದು ಸೀರಿಯಸ್ ಆದಾಗ ಡೆತ್ ರೇಟ್ಗಳು ತುಂಬಾ ಜಾಸ್ತಿ ಆಗುತ್ತೆ. ಆದ್ರೆ ಇವೆರಡೂ ವ್ಯಾಕ್ಸಿನ್ಗಳು ಕೂಡ ಈ ತರ ವಯಸ್ಕರು ಯಾರಿದ್ದಾರೆ 60 ವಯಸ್ಸಿನ ಮೇಲ್ಪಟ್ಟವರಲ್ಲಿ ಕೂಡ ಪ್ರೊಟೆಕ್ಷನ್ ತುಂಬಾ ಉತ್ತಮ ಮಟ್ಟದಲ್ಲಿ ಕೊಟ್ಟಿದೆ ಅಂತಾನೆ ಹೇಳಲಾಗ್ತಾ ಇದೆ. ಈಗಾಗಲೇ ಸಾಕಷ್ಟು ಪೇಪರ್ಸ್ ಕೂಡ ಪಬ್ಲಿಷ್ ಆಗಿದೆ ಇದ್ರ ಮೇಲೆ.
ಬಟ್ ಇದನ್ನೇ ನಾವು ಚೈನೀಸ್ ವ್ಯಾಕ್ಸಿನ್ ಗಳಿಗೆ ಕಂಪೇರ್ ಮಾಡಿದಾಗ ಇದು ಯಾವ ಲೆವೆಲ್ ಅಲ್ಲೂ ಕೂಡ ನಾವು ಕಂಪ್ಯಾರಿಸನ್ಗೆ ಇದಿಲ್ಲ. ಯಾಕಂದ್ರೆ ಚೈನೀಸ್ ವ್ಯಾಕ್ಸಿನ್ ಬರೀ 20% ಗಿಂತ ಕಮ್ಮಿ ಪ್ರೊಟೆಕ್ಷನ್ ಕೊಡ್ತಾವೆ 60 ವಯಸ್ಸಿನ ಮೇಲ್ಪಟ್ಟವರಲ್ಲಿ. ಸೊ ನಮ್ಮ ವ್ಯಾಕ್ಸಿನ್ಗಳು ಉತ್ತಮವಾಗಿವೆ. ಸೊ ಹಾಗಾಗಿ ನಮ್ಮಲ್ಲಿ ಉತ್ತಮ ಆಂಟಿಬಾಡೀಸ್ ಕೂಡ ಡೆವಲಪ್ ಆಗಿದೆ. ಆದ್ರೆ ಇಲ್ಲಿ ಒಂದು ವಿಷಯನ ನೆನ್ಪಿಟ್ಕೋಬೇಕು, ಇದು ಲೈಫ್ ಲಾಂಗ್ ಇಮ್ಯುನಿಟಿ ಇರಲ್ಲ. ಸೊ ಎಲ್ಲರೂ ಕೂಡ ತಜ್ಞರು ಕೂಡ ಅದನ್ನೇ ಹೇಳ್ತಾ ಇರೋದು, ಲೈಫ್ ಲಾಂಗ್ ಇಮ್ಯುನಿಟಿ ಇರಲ್ಲ. ನಾವು ವರ್ಷಕ್ಕೆ ಒಂದ್ಸಲ ಒಂದು ಬೂಸ್ಟರ್ ಡೋಸ್ ಅನ್ನ ತೆಗೆದುಕೊಳ್ಳೇಬೇಕಾಗತ್ತೆ. ಯಾಕಂದ್ರೆ ನಾವು ಬೂಸ್ಟರ್ ಡೋಸ್ ತೆಗೆದುಕೊಳ್ಳಿಲ್ಲ ಅಂದ್ರೆ ಮುಂಚೆ ಬಂದಿರತಕ್ಕಂತ ಆಂಟಿಬಾಡೀಸ್ ಕೂಡ ಇದರ ವಿರುದ್ಧ ಹೋರಾಡತಕ್ಕಂತ ಅಷ್ಟೊಂದು ಶಕ್ತಿಯನ್ನ ಇಟ್ಕೊಂಡಿರೋದಿಲ್ಲ. ಸೊ ಹಾಗಾಗಿ ಯಾವಾಗ ಕೇಸ್ಗಳು ಜಾಸ್ತಿ ಆಗುತ್ತೆ ಆಗ ಒಂದೊಂದು ಬೂಸ್ಟರ್ ಶಾಟ್ ತೆಗೆದುಕೋಬೇಕಾಗತ್ತೆ. ಓಕೆ ಫೈನ್. ಡಾಕ್ಟರ್ ಪ್ಲೀಸ್ ಬಿ ಆನ್ಲೈನ್, ಮತ್ತಷ್ಟು ಇನ್ಫಾರ್ಮೇಶನ್ ನಿಮ್ಮಿಂದ ಪಡ್ಕೊಳ್ತೀನಿ ನಾನು.